ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿಯಲ್ಲಿ ದೇವರಾಜ ಅರಸರ ನಂತರ ಕರ್ನಾಟಕ ರಾಜ್ಯ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ದಾಖಲಿಸಿದ ಶ್ರೀಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳು ಹಾಗೂ ಶುಭ ಹಾರೈಸುವುದರ ಮೂಲಕ ಯಮನೂರು ದರ್ಗಾದಲ್ಲಿ ಹಾಗೂ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಬೈಕ್ ರ್ಯಾಲಿ ಹಾಗೂ ಪಾದಯಾತ್ರೆ ಮೂಲಕ ಪಟ್ಟಣದ ಮುಖ್ಯ ರಸ್ತೆಯ ಮುಖಾಂತರ ಅಂಬೇಡ್ಕರ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮೂರ್ತಿಗೆ ಮಾಲಾರ್ಪಣೆ ಸಲ್ಲಿಸಿ ನಂತರ ಶಾಸ್ತ್ರಿ ವೃತ್ತದಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಮೂರ್ತಿಗೆ ಮಾಲಾರ್ಪಣೆ ಸಲ್ಲಿಸಿ ಸಿದ್ದರಾಮಯ್ಯನವರ ಬ್ಯಾನರ್ಗೆ ಹೂವು ಹಾಗೂ ಹಾಲಿನ ಅಭಿಷೇಕ ಮಾಡಲಾಯಿತು. ಮೂಲೆಮನಿ ರಾಜಾಸಾಬ್ ಜಹೀರುದ್ದೀನ್ ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿ ಸಿಹಿ ಹಾಗೂ ಅನ್ನ ಸಂತರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಬಿಟಿ ಪರಮೇಶ್ವರ್ ಅವರ ಮಗ ಭಾರತ್, ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಮಂಜುನಾಥ್ ದೇಸಾಯಿ, ಇಟಗಿ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಗೌಸ್ ಮೊಹದ್ದೀನ್ ಗಟ್ಟಿ, ರಾಘವೇಂದ್ರ ಬರ್ಕಿ, ಮೂಲೆಮನಿ ರಾಜಾಸಾಬ್ ಜಹೀರುದ್ದೀನ್ ಹಾಗೂ ಕಾಂಗ್ರೆಸ್ ಹಿರಿಯ ಕಿರಿಯ ಎಲ್ಲಾ ಮುಖಂಡರು ಅಭಿಮಾನಿಗಳು ಭಾಗವಹಿಸಿದ್ದರು. ವರದಿ ಆರಿಫುಲ್ಲಾ ಬಳೆಗಾರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹೂವಿನಹಡಗಲಿ. ನಾಯಕರು, ರಾಜ್ಯದ ಅಗ್ರಗಣ್ಯ ನಾಯಕರು, ಈ ನಾಡು ಕಂಡಂತಹ ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಗ್ಯಾರಂಟಿ ಸರ್ದಾರರು, ದಾಖಲೆಯ ಸರ್ದಾರರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ಸುದೀರ್ಘಾವಧಿಯ ದಾಖಲೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದು ನಮ್ಮ ಪಕ್ಷವನ್ನ ಗಟ್ಟಿಗೊಳಿಸಲಿಕ್ಕೆ ಬಂದಿರತಕ್ಕಂತಹ ನಮ್ಮ ಹಡಗಲಿ ಕ್ಷೇತ್ರದ ಎಲ್ಲಾ ಜನತೆಗೆ ನನ್ನ ನಮಸ್ಕಾರನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ತಾನು ಮಾತಾಡಿರ್ತಕ್ಕಂತಹ ನಮ್ಮ ಹಡಗಲಿಯ ಕಮಿಟಿ ಬ್ಲಾಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಆಟಗೊಳಿ ಕೊಟ್ರೇಶರ್ ಅವರೇ, ಇಟಗಿ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಕಾಲಿ ಹನುಮಂತಣ್ಣನವರೇ, ನಮ್ಮ ವಕೀಲರಾಗಿರ್ತಕ್ಕಂಥ ಚಂದ್ರನಾಯ್ಕರವರೇ, ವಾಸಣ್ಣನವರೇ, ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಹಾಲಿಶಣ್ಣನವರೇ, ಜಿಲ್ಲಾ ಅಧ್ಯಕ್ಷರು ಎಸ್ಟಿ ಕಮಿಟಿಯ ರಮೇಶ್ ರವರೇ, ನಮ್ಮ ಅಲ್ಪಸಂಖ್ಯಾತ ಬಂಧುಗಳು, ನಮ್ಮ ಉಂಡಿ ಗೌಸ್ ಸಾಹೇಬ್ರವರೇ ಹಿರಿಯರು, ಆಮೇಲೆ ಗ್ಯಾರಂಟಿ ಸಮಿತಿಯ ಒಂದು ಜಿಲ್ಲಾ ಸದಸ್ಯರು ಆಗಿರ್ತಕ್ಕಂತಹ ನಮ್ಮ ರಾಜಣ್ಣನವರೇ, ಶಾಂತನ್ ಗೌಡ್ರೆ ಮತ್ತು ಇನ್ನಿತರ ಅನೇಕರು, ನಮ್ಮ ಎಲ್ಲ ಯುವ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳೇ, ಸರ್ಕಾರದಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ನೇಮಕಗೊಂಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಯುವಕರಿದ್ದಾರೆ, ಜಹೀರುಭಾಯಿ, ನಮ್ಮ ರಾಜಾಭಾಯಿ, ಅವರು ಅನೇಕರು, ನಮ್ಮ ಮಹಿಳಾ ಘಟಕದ ಎಲ್ಲ ಸದಸ್ಯರೇ, ಬಸಮ್ಮಕ್ಕನವರೇ ಮತ್ತು ಅವ್ರ ಜೊತೆ ಬಂದಿರ್ತ ಎಲ್ಲ ನಮ್ಮ ತಾಯಂದರೇ, ಇವತ್ತು ನಾವು ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ವರೆಗೂ ನಾವು ಪಾದಯಾತ್ರೆ ಜೊತೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ವಿಶೇಷ ಏನು ಅಂತಂದ್ರೆ, ನಮ್ಮ ಈ 78 ವರ್ಷ ಆದ್ಮೇಲೆ, ನಾವು ಸ್ವತಂತ್ರ ಬಂದ ನಂತರ ನಮ್ಮ ರಾಜ್ಯದಲ್ಲಿ ದೇವರಾಜ ಅರಸು ನಂತರ ಅತ್ಯಂತ ಹೆಚ್ಚು ಆಡಳಿಕೆಯನ್ನ ಮಾಡಿ ಮತ್ತು ಈ ದಾಖಲೆಯನ್ನ ಮುರಿದಿರ್ತಕ್ಕಂತಹ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ನಾವೆಲ್ಲರೂ ಕೂಡ ಹಡಗಲಿ ಜನತೆಯವರು ಇವತ್ತು ಹಾಲಿನ ಅಭಿಷೇಕ ಮಾಡೋದು ಮುಖಾಂತರ, ಸಿಹಿ ತಿಂಡಿ ಹಂಚೋದು ಮುಖಾಂತರ ಮತ್ತು ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ನಾವು ಅಭಿನಂದನೆ ಮತ್ತು ಅತ್ಯಂತ ಖುಷಿದಾಯಕ ಸಂಗತಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಇದು 7 ವರ್ಷದ 239 7 ವರ್ಷದ 239 ದಿವಸ, ಇವತ್ತು 40ನೇ ದಿವಸ. ಇದು ಏನಂತಂದ್ರೆ, ನಮ್ಮ ರಾಜ್ಯದಲ್ಲಿ
ಎಲ್ಲಾ ವರ್ಗದ ಜನಕ್ಕೆ ಎಲ್ಲಾ ಸಮಸ್ಯೆಯನ್ನ ಬಗೆಹರಿಸಿ 2013ರಿಂದ 2018ವರೆಗೆ ಒಂದು ಅವಧಿ, ಆಮೇಲೆ 2023ರಿಂದ ಮತ್ತೆ ಈಗಿನವರೆಗೆ ಮತ್ತೆ ಮುಂದೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇರಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಸರ್ಕಾರದ ಉದ್ದೇಶ, ನಮ್ಮ ಜನರ ಉದ್ದೇಶ. ಆದ್ರೆ ಇವತ್ತು ನಾವು ಬಹಳ ಖುಷಿಯಿಂದ ಇದ್ದೇವೆ. ದಕ್ಷ ಮತ್ತು ಸರಳ ಸಜ್ಜನಿಕೆ ಮಹಿಳಾ ಮತ್ತು ಅಲ್ಪಸಂಖ್ಯಾತರ SC ST ಮುಂದುವರೆದ ಎಲ್ಲ ಸಮಾಜದ ಏಳಿಗೆಗಾಗಿ, ಯಾರು ಆರ್ಥಿಕವಾಗಿ ಹಿಂದಿರ್ತಕ್ಕಂಥ ಎಲ್ಲ ಬಡವರಿಗೆ ಅವರು ಇವತ್ತು ಉಚಿತವಾಗಿ 2,000 ರೂಪಾಯಿ ಕೊಡ್ತಕ್ಕಂಥದ್ದು, ಬಸ್ನ ವ್ಯವಸ್ಥೆ, ಹಾಲು ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ಅನ್ನಭಾಗ್ಯ, ಕ್ಷೀರಭಾಗ್ಯ, ಮಕ್ಕಳಿಗೆ ಶೂ ಸಾಕ್ಸ್, ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ಇನ್ನು ಅನೇಕ ನೂರಾರು ಯೋಜನೆಗಳ ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಯಾರು ಹಸುವಿನಿಂದ ಮಲಗಬಾರದು, ಯಾರು ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಬಳಲಬಾರದು ಅಂತಕ್ಕಂಥದ್ದನ್ನ ಅವರ ಒಂದು ಆಶಯದಂತೆ ಇವತ್ತು ಆ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದನ್ನ ಹೇಳಿ, ಇವತ್ತು ನಮ್ಮ ಪ್ರಾಮಾಣಿಕವಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇನೆ ಸರ್ಕಾರವನ್ನು ನಡೆಸ್ತಾ 7 ವರ್ಷದ 40 ದಿವಸ ಇವತ್ತು ಪೂರ್ಣ ಆಗ್ತಾ ಇದೆ ಅಂತಕ್ಕಂಥದ್ದು ಹೇಳಿ, ಇನ್ನೂ ಹೆಚ್ಚು ಕಾಲ ನಡೀಲಿ ಅಂತಕ್ಕಂಥದ್ದನ್ನ ನಾವು ನಮ್ಮ ಹಡಗಲಿ ಜನತೆ ಅದನ್ನ ಬಯಸ್ತಾ, ಇವತ್ತು ಇಲ್ಲಿ ಬಂದಿರತಕ್ಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬರು ಆಯುಷ್ಯ ಆರೋಗ್ಯ ಇರ್ಲಿ ಅಂತಕ್ಕಂಥದ್ದನ್ನ ನಮ್ಮ ಕ್ಷೇತ್ರದ ವತಿಯಿಂದ ದೇವರಿಗೆ ಬೇಡ್ಕೊಳ್ತೇವೆ ಅಂತಕ್ಕಂಥದ್ದು ಹೇಳಿ, ಎಲ್ಲಾ ವಿಚಾರವಾಗಿ ಫೆಬ್ರವರಿ 8ನೇ ತಾರೀಕು ನಮ್ಮ ಹಡಗಲಿ ಪಟ್ಟಣಕ್ಕೆ ಕನಕ ಭವನ ಉದ್ಘಾಟನೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ. ಅವತ್ತಿನ ದಿವಸನೂ ಕೂಡ ಅದೆಲ್ಲರಿಗಿಂತ ಕತ್ತು ವಿಜೃಂಭಣೆಯಿಂದ ಮತ್ತೊಂದು ಸಾರಿ ಈ ದೀರ್ಘಾವಧಿ ಕಾಲ ಮತ್ತೆ ದಾಖಲೆಗಳ ಸರ್ದಾರ ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೊಂದ್ಸರಿ ನಾವು ಅಭಿನಂದನೆ ಮತ್ತು ಅವರಿಗೆ ಸನ್ಮಾನ ಸಲ್ಲಿಸೋಣ ಅಂತಕ್ಕಂಥದ್ದನ್ನ ಬಂಧುಗಳೇ. ಅದೇನೇ ಇರ್ಲಿ, ಪ್ರಚಾರ ಅವರು ಉಪಮುಖ್ಯಮಂತ್ರಿಗಳು ಇದ್ದಾಗೂ ಕೂಡ ಅದನ್ನು ಕೂಡ ಒಂದು ದಾಖಲೆ. ಅವರು ಅತ್ಯಂತ ಹೆಚ್ಚು ಸುದೀರ್ಘ ಕಾಲ ಕೂಡ ಉಪಮುಖ್ಯಮಂತ್ರಿಗಳಾಗಿ ದಾಖಲೆನ ಮುರಿದ್ರು. ಜೊತೆಗೆ ಅತ್ಯಂತ ಹೆಚ್ಚು ಬಡ್ಜೆಟ್ 16 ಬಡ್ಜೆಟ್ ಸಲ್ಲಿಸುವ ಮುಖಾಂತರ ಈ ನಾಡಿನ ಜನತೆಗೆ ಏಳಿಗೆಗಾಗಿ ಯಾರಾದ್ರೂ 16 ಬಡ್ಜೆಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕೇವಲ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥದ್ದನ್ನ ಅದ್ರ ಜೊತೆಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳಾಗಿ 7 ವರ್ಷದ 40 ದಿವಸ ಅದನ್ನು ಕೂಡ ಒಂದು ದಾಖಲೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತಾನೆ. ಟೀಕೆ ಟಿಪ್ಪಣಿಗಳು 1000 ಆಗಿರ್ಬೋದು, ಆದ್ರೆ ಜನಕ್ಕೆ ನಾವ್ ಏನ್ ಕೆಲಸ ಕೊಡ್ತಾ ಇದ್ದೇನೋ ಒಂದು ಮುಖ್ಯ. ಜನಕ್ಕೆ ನಾವೇನು ಆಶ್ವಾಸನೆ ಕೊಟ್ಟಿದ್ದೀವಿ, ಜನರಿಗೆ ಏನ್ ತಲುಪ್ತಾ ಇದೆ ಅದು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ. ಟೀಕೆ ಟಿಪ್ಪಣಿಗಳು ಊಹಾಪೋಹ ಗಾಳಿಯಲ್ಲಿ ಹೋಗತಕ್ಕಂತ ಮಾತು. ಇವತ್ತು ಬಡವರು ಅಕ್ಕಿ ತಾಣ್ತಾ ಇದ್ದಾರೆ, 2,000 ರೂಪಾಯಿ ಅಕೌಂಟಿಗೆ ಬೀಳ್ತಾ ಇದ್ದಾರೆ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ತಾ ಇದ್ದಾರೆ, ಶಿಕ್ಷಣ ಕೊಡ್ತಾ ಇದ್ದಾರೆ, ರಸ್ತೆಗಳಾಗ್ತಾ ಇದಾವೆ, ಉಚಿತ ಕರೆಂಟ್ಗಳಿದಾವೆ. ಇನ್ನೇನ್ ಬೇಕು ಸಾಮಾನ್ಯ ಜನರಿಗೆ? ಇವೆಲ್ಲ ಇದ್ದು ಕೂಡ ಇವ್ರು ಬಿಜೆಪಿ ಟೀಕೆ ಮಾಡ್ತಾರಂತಂದ್ರೆ ಅವರಷ್ಟು ಮೂರ್ಖ ಇನ್ನೊಬ್ರಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಜ್ಜಾಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭ ಕೇಳಿ ಇಷ್ಟಪಡ್ತೇನೆ. ಬಂಧುಗಳೇ, ನಾವೇನು ಇಲ್ಲಿ ಕುಗ್ಗೋತಕ್ಕಂತಿಲ್ಲ, ಏನು ಇಲ್ಲ. ನಾವೆಲ್ಲರೂ ಇಲ್ಲಿ ಬಂದಿರೋರು ಒಬ್ಬೊಬ್ರು ಒಂದು ಸೇನಾಧಿಪತಿ ಇದ್ದಂಗೆ. ನೀವೆಲ್ಲರೂ ಕೂಡ ಇನ್ಮೇಲೆ ಈ ಏನು ಜನವರಿ ಚಳಿ ಇದೆ, ಆ ಚಳಿಯನ್ನ ಬಿಟ್ಟು ನಮ್ಮ ಪಕ್ಷದ ಹೋರಾಟಕ್ಕೆ ನಮ್ಮ ಸಂಘಟನೆಗೆ ತಾವೆಲ್ಲರೂ ಕೂಡ ಮುಂದಿನ ದಿವಸ ಭಾಗಿಯಾಗಬೇಕು ಅಂತ. ಹಾಗಾಗಿ ಇವತ್ತು ಬಹಳ ವಿಜೃಂಭಣೆಯಿಂದ ಅಲ್ಲದೆ ಇದ್ರು ಕೂಡ ಇಷ್ಟು ಫೋನು ಮತ್ತೆ ಮೆಸೇಜ್ ಮುಖಾಂತರ ನಮ್ಮೆಲ್ಲ ಕಡಿಮೆ ಅವಧಿಯಲ್ಲಿ ನಮ್ಮ ಮುಖಂಡರುಗಳು, ನಮ್ಮ ಯುವಕರು ಎಲ್ಲ ಕೂಡಿದಿರಿ. ನಿಮಗೆ ಮತ್ತೊಂದು ಸಾರಿ ಧನ್ಯವಾದ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥವರಿಗೆ ಎಲ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.